ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ, ಹೆಂಗಿದ್ರಿ ಫ್ರೆಂಡ್ಸ್? ಆರಾಮದ್ರಿ? ನಾನು ಆರಾಮದೀನಿ ನೋಡ್ರಿ ಫ್ರೆಂಡ್ಸ್. ನೀವು ಆರಾಮದಿರಿ ಅಂತ ಹೇಳಿ ನಾನು ಅನ್ಕೊಂತೀನಿ ರೀ. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಡಾಗ್ಸ್ನಿಂದ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್. ಈಗ ನಾನು ನಿಮ್ಮ ಜೊತೆ ಇವತ್ತು ಬ್ಲಾಗ್ನಲ್ಲಿ ಫುಡ್ ರೆಸಿಪಿ ಇವತ್ತು ಏನೇನಿದೆ ಎಲ್ಲ ನೋಡ್ಕೊಂಬರೋಣ. ಇವತ್ತು ಬ್ಲಾಗ್ನಲ್ಲಿ ನಂದು ಇದು ರೀ ಫ್ರೆಂಡ್ಸ್, ಇದು ಫುಡ್ ರೆಸಿಪಿ ಇವತ್ತು ಯಾವ್ಯಾವ ಇದೆ ಅಂಥೇಳಿ ಎಲ್ಲ ನೀವು ನೋಡ್ಕೊರಿ. ಅದಕ್ಕೆ ನೀವು ನಾನು ಏನಂತ ಹೇಳೋಂಗಿಲ್ಲ, ನೀವು ಒಟ್ಟು ಸ್ಕಿಪ್ ಮಾಡಬಾರ್ದು, ಫುಲ್ ವಾಚ್ ಮಾಡಬೇಕು. ಹಾಗಂದ್ರೆ ನಿಮ್ಗೆ ಇವತ್ತಿನ ರೆಸಿಪಿ ಏನಿದೆ ಅಂಥೇಳಿ ಗೊತ್ತಾಗುತ್ತೆ. ಟೈಟಲ್ ನೋಡಿನ ಗೊತ್ತಾಗಿರ್ಬೋದು ನಿಮ್ಗೆ. ಹಾಗಾಗಿ ನೋಡಿರಿ ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಶೇರ್ ಮಾಡಿರಿ ಹೆಚ್ಚಿನ ಸಂಖ್ಯೆಯಲ್ಲಿ. ಎಲ್ಲರಿಗೂ ನಂದು ಫುಡ್ ರೆಸಿಪಿ ಎಲ್ಲರಿಗೂ ಇಷ್ಟ ಆತಂದರೆ ಓಕೆ ಫ್ರೆಂಡ್ಸ್. ಹಿಂಗೆ ಅಕ್ಕಂದಮೇಲೆ ಸದಾ ಪ್ರೀತಿ ಇರಲಿ ಅಂಥೇಳಿ ಕೇಳ್ಕೊತೀನಿ ಫ್ರೆಂಡ್ಸ್. ಮತ್ತು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್, ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡ್ರಿ ಫ್ರೆಂಡ್ಸ್. ಹಾಗಾಗಿ ಬರ್ರಿ ಫ್ರೆಂಡ್ಸ್, ಈಗ ರುಚಿಯಾದ ಅಡುಗೆ ಇವತ್ತು ಏನು ತೋರಿಸ್ತೀನಿ ನೋಡೋಣ. ಮತ್ತು ಇವತ್ತಿನ ಬ್ಲಾಗ್ ನೋಡಿ ಎಲ್ಲರಿಗೂ ಇಷ್ಟ ಆದರೆ ಕಾಮೆಂಟ್ನಲ್ಲಿ ಹೇಳಬೇಕು. ಈಗ ನೋಡಿ ಫ್ರೆಂಡ್ಸ್, ನನ್ನ ಮಗಳು ಮೆಹಂದಿ ಹಾಕ್ಕೊಂಡಿದ್ದು ಡಿಸೈನ್ ಮಾಶಾಲ್ಲ ಎಷ್ಟು ಸೂಪರಾಗಿ ಇದೆ. ಮತ್ತು ಬ್ಯಾಕ್ ಸೈಡನ್ನ ಸ್ವಲ್ಪ ಸಿಂಪಲಾಗಿ ಹಾಕಿನಿ. ಮಗಳದ್ದು ಆಗಿಂದ ಮತ್ತು ನನ್ನ ಮಗಳು ನನಗೆ ಹಾಕ್ತಾಳಂತೆ ಮೆಹಂದಿ ಡಿಸೈನ್. ಆಕೆಗೆ ಮೆಹಂದಿ ಹಚ್ಬೇಕಂದ್ರೆ ಭಾಳ ಇಷ್ಟ ನನ್ನ ಮಗಳಿಗೆ. ಈಗ ನೋಡಿರಿ ಫ್ರೆಂಡ್ಸ್, ನನ್ನ ಕಾಲಿಗೆ ಹಚ್ಚಾಕತ್ತಾಳೆ. ಬ್ಯಾಡ ಅಂತ ಕೇಳಂಗಿಲ್ಲ ನನ್ನ ಮಗಳು. ಹಾಕ್ತೀನಿ ಅಂತ ಹೇಳಿದ್ಲು. ಮತ್ತು ಆಕೆಗೆ ಡಿಸೈನ್ ಬಂದಿಲ್ಲ ಅಂದ್ರೂ ಟ್ರೈ ಮಾಡಾಕತ್ತಾಳ. ಹಾಕು ಅಂಥೇಳಿ ಮನ್ಸು ಯಾಕೆ ನೋಯಿಸ್ಬೇಕಂಥೇಳಿ ಈ ಥರ ಹಾಕ್ಯಾಳೆ ನೋಡಿರಿ. ಇನ್ನೂ ಸಣ್ಣ ಹಾಕಿದಾಳೆ, ಇಷ್ಟು ಕಲ್ತಾಳೆ ಅಂದರೆ ನನಗೂ ಭಾಳ ಹೆಮ್ಮೆ ಆಯ್ತು. ಈಗ ನೋಡಿರಿ ಫ್ರೆಂಡ್ಸ್, ನಾವು ಸ್ವಲ್ಪ ಹೊರಗಡೆ ಹೋಗಿದ್ವಿ. ಸ್ವಲ್ಪ ಇಲ್ಲೇ ಹೋಗಿ ಬಂದು ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಇದು ವ್ಯೂ ನೋಡಿ, ನನಗೆ ನೇಚರ್ ವ್ಯೂ ನೋಡಿ ಭಾಳ ಇಷ್ಟ ಆಯ್ತು ರೀ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂಥೇಳಿ ಇದು ಕ್ಲಿಪ್ ತೊಗೊಂಡೆ ನಾನು. ಮತ್ತು ಹಳ್ಳಿ ವಾತಾವರಣ ನೋಡಿದರೆ ನನಗಂತೂ ಭಾಳ ಇಷ್ಟ ಆಗುತ್ತೆ ರೀ ಫ್ರೆಂಡ್ಸ್. ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ನನಗೆ ಕಾಮೆಂಟ್ನಲ್ಲಿ ಹೇಳಿ. ಇದು ಆಕಾಶ ನೋಡಿದರೆ ನನಗೆ ಎಷ್ಟು ಸೂಪರಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಹಾಗೆ ನಿಮ್ಮ ಜೊತೆನ ಅಷ್ಟು ಇದು ವ್ಯೂ ನಿಮ್ಮ ಜೊತೆನ ಶೇರ್ ಮಾಡ್ಕೋಬೇಕಂಥೇಳಿ ಅನ್ನಿಸ್ತು ನನಗೆ. ಹಾಗಾಗಿ ಇದು ನಾನು ಶೇರ್ ಮಾಡೀನಿ ರೀ ಫ್ರೆಂಡ್ಸ್ ನಿಮ್ಮ ಜೊತೆ. ಈಗ ನೋಡಿರಿ ಫ್ರೆಂಡ್ಸ್, ಈ ಎಷ್ಟು ಕೂಲಾಗಿ ಕ್ಲೈಮೇಟ್ ಅಂತೂ ಸೂಪರಾಗಿದೆ. ನಮಗಂತೂ ಇವತ್ತು ಇದು ಕ್ಲೈಮೇಟ್ ನೋಡಿ ಭಾಳ ಇಷ್ಟ ಆಯ್ತಂದ್ರೆ. ಇಷ್ಟು ದಿನ ಭಾಳ ಸೆಕೆ ಇತ್ತಲ್ಲ, 2 ಡೇಸ್ಲಿಂದ ಸ್ವಲ್ಪ ಮಳೆಯಾಗಿಂದ ಈ ಥರ ಆಗಿತ್ತು ನೋಡಿರಿ ಫ್ರೆಂಡ್ಸ್. ಈಗ ನಾವು ಮನೆಗೆ ಮದುವೆಗೆ ಹೆಂಗೆ ಲುಕ್ ವಾವ್ ಮಾಶಾಲ್ಲ. ಸ್ಯಾಂಡಲ್ ಹಾಕ್ಕೊಂಡೇನ? ಹೋಗಿ ಬಾ, ನಾನು ಬರ್ತೀನಿ. ಈಗ ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಮುಂದನ ಮ್ಯಾರೇಜ್ ಇದೆ ರೀ. ನಾನು ಹೋಗಬೇಕು. ಈಗ ಫಸ್ಟ್ ಜಾರು ರೆಡಿಯಾಗಿ ಹೋಗ್ಬೇಕು ನೋಡಿ ಫ್ರೆಂಡ್ಸ್. ಮಗ ರೆಡಿಯಾಗಿ ಹೋದ. ಈಗ ನಾನು ಸ್ವಲ್ಪ ರೆಡಿಯಾಗಿ ಹೋಗ್ಬೇಕು ನೋಡಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ನಾನು ಟೊಮ್ಯಾಟೊ ಬಾತ್ ಮಾಡ್ತಾಯಿದ್ದೀನಿ. ಫಸ್ಟ್ 1-2 ಚಮಚ ಕುಕ್ಕಿಂಗ್ ಆಯಿಲ್ ಹಾಕಿನಿ. ಅವನೇನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1-2 ಆನಿಯನ್ ತೊಗೊಂಡಿನಿ. ಈಗ ಟೊಮ್ಯಾಟೊ ರೀ, ಇದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡೀನಿ. ಟೊಮ್ಯಾಟೊ ಸ್ವಲ್ಪ ಜಾಸ್ತಿ ಬೇಕು ರೀ. ಟೊಮ್ಯಾಟೊ ಬಾತ್ ಅಂದರೆ ಭಾಳ ಟೇಸ್ಟಿಯಾಗಿ ರುಚಿಯಾಗಿ ಆಗುತ್ತೆ. ಇದು ಸ್ವಲ್ಪ ನಾನು ಕೊತ್ತಂಬರಿ ತೊಗೊಂಡೀನಿ ಫ್ರೆಂಡ್ಸ್, ಒಂದು ಅರ್ಧ ಕಟ್ಗಿಂತ ಸ್ವಲ್ಪ ಕಡಿಮೆ. ಇಷ್ಟು ಸ್ವಲ್ಪ ಇದು ವಾಶ್ ಮಾಡ್ಕೊಂಡ್ಬಿಡ್ತೀನಿ ರೀ. ಇದು ಮಾಡಿಂದ ನಾನು ಈಸಿಯಾಗಿ ತೋರಿಸ್ತೀನಿ ರೀ ಮಾಡೋದು. ಭಾಳ ಅಂದರೆ ಭಾಳ ರುಚಿಯಾಗಿ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ರೆಸಿಪಿ ಟ್ರೈ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ಫ್ರೆಂಡ್ಸ್, ರಿಲೇಟಿವ್ಸ್ ಜೊತೆಗೆ. ಓಕೆ ಫ್ರೆಂಡ್ಸ್, ಈಗ ನೋಡಿ ಫ್ರೆಂಡ್ಸ್, ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ. ಒಂದು 4 ತೊಗೊಂಡಿನಿ, 4-5 ತೊಗೊಂಡಿನಿ ಫ್ರೆಂಡ್ಸ್. ನಿಮ್ಗೆ ಜಾಸ್ತಿ ಸ್ಪೈಸಿ ತಿನ್ಬೇಕು ಅನಿಸಿದರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ತೊಗೋಬೋದು ರೀ ಫ್ರೆಂಡ್ಸ್. ಈಗ ನೋಡಿರಿ, ಆನಿಯನ್ ಬ್ರೌನ್ ಕಲರ್ ಆಗಿದೆ, ಇಷ್ಟ ಆಗಬೇಕು ರೀ. ಆನಿಯನ್ ಜಾಸ್ತಿ ಫ್ರೈ ಮಾಡ್ಕೋಬೇಕು ರೀ ಇದು ಟೊಮ್ಯಾಟೊ ಬಾತ್ಗೆ. ಹಂಗಂದ್ರೆ ರುಚಿಯಾಗಿ ಟೇಸ್ಟಿಯಾಗಿ ಆಗುತ್ತೆ. ಟೊಮ್ಯಾಟೊ ಎಲ್ಲ ಹಾಕ್ಕೊಂಬಿಡ್ಬೇಕು ರೀ. ಹಸಿಮೆಣ್ಸಿನ್ಕಾಯಿ, ಟೊಮ್ಯಾಟೊ ಈಗ ನೋಡಿರಿ ಫ್ರೆಂಡ್ಸ್, ಎಲ್ಲ ಅದು ಫ್ರೈ ಮಾಡ್ಕೋಬೇಕು ರೀ ಇದು ಚೆನ್ನಾಗಿ. ಭಾಳ ಟೇಸ್ಟ್ ಅಂದರೆ ಅಷ್ಟು ಟೇಸ್ಟಿ ಆಗುತ್ತಾ. ಈ ರೆಸಿಪಿ ನಾನು ಎದಕ್ಕೆ ಶೇರ್ ಮಾಡ್ತಾಯಿದ್ದೀನಿ, ಎಲ್ಲರಿಗೂ ಯಾರಿಗೆ ಬರೋಂಗಿಲ್ಲ ಅವ್ರು ಕಲ್ಕೋರಿ. ಅದು ಸೂಪರಾಗಿ ಟೇಸ್ಟಿಯಾಗಿ ಆಗುತ್ತಾ. ಇದು ಈಸಿ ಕೂಡ ರೀ ಮಾಡೋದು. ಇದು ಪುದೀನ ಮತ್ತು ಕೊತ್ತಂಬರಿ ಇದಕ್ಕೆ ಸ್ವಲ್ಪ ಕಟ್ ಮಾಡ್ಕೋಬೇಕು. ಇದು ನೋಡಿರಿ ಫ್ರೆಂಡ್ಸ್, ಈ ಥರ ಕಟ್ ಮಾಡಿದರೆ ಅರೋಮಾ ಮಸ್ತ್ ಸೂಪರಾಗಿ ಬರ್ತೀರಿ ಫ್ರೆಂಡ್ಸ್. ಇದು ಫ್ಲೇವರ್ ಅಂತೂ ಭಾಳ ಮಸ್ತ್ ಬರ್ತಿದ್ರು ಪುದೀನ ಹಾಕಿದರೆ. ಹಾಗಾಗಿ ಇದು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಯಾವ ಥರ ಮಾಡಕತ್ತೀನಿ ಅದೇ ಥರ ನೀವು ಟ್ರೈ ಮಾಡಿರಿ. ಇದು ಚಿಲ್ಲಿ ಪೌಡ್ರ್ ರೀ, ಖಾರ ಪುಡಿ 1-2 ಚಮಚದಷ್ಟು ಹಾಕಬೇಕು ನೋಡಿರಿ ಫ್ರೆಂಡ್ಸ್. ಜಾಸ್ತಿ ನೀವು ಸ್ಪೈಸಿ ತಿಂತೀರಂದರೆ ಇನ್ನೂ 1 ಚಮಚ ಹಾಕ್ಕೋಬೋದು ಹೆಚ್ಚಾಗಿ. ಈಗ ಅರಿಶಿನ ಪುಡಿ ರೀ, ಟರ್ಮರಿಕ್ 1 ಚಮಚ ರೀ ಫ್ರೆಂಡ್ಸ್. ಈಗ ಧನಿಯಾ ಮಸಾಲ 1.5 ಚಮಚ ಹಾಕ್ಕೋಬೇಕು ರೀ. ಇದು ಬೇಸಿಕ್ ಮಸಾಲೆಯಿಂದನೇ ಇಷ್ಟು ರುಚಿಯಾದ ಅಡುಗೆ ಮಾಡ್ತೀವಿ ಅಂದರೆ ನಾವು ಹೆಣ್ಮಕ್ಳು ಗ್ರೇಟ್.
ಹೌದಿಲ್ರಿ ಫ್ರೆಂಡ್ಸ್, ನೀವು ಕಮೆಂಟ್ನಾಗ ಹೇಳಬೇಕು. ಸ್ವಲ್ಪ ನಾವು ನೋಡಿದರೆ ಏನಾರ ನಮ್ಗೆ ಇಷ್ಟ ಆದರೆ ಅದು ಬಿಡಂಗಿಲ್ಲ, ನಾವು ಬರೋವರೆಗೂ ಮಾಡಲೇಬೇಕಂತೇಳಿ ಹಠ ಮಾಡಿದ್ರೆ ಎಲ್ಲ ಚಲೋ ಆಗುತ್ತೆ ರೀ. ಮತ್ತು ಈ ಥರ ಮಾಡ್ಬೇಕು ರೀ. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೋಡಿರಿ, ಹೊರಗಿಂದ ತಂದಿದ್ದು. ಮನ್ಯಾಗ ಮಾಡಿದ್ದ ಬೇರೆ ಇರ್ತೈತಿ, ಹೊರಗಿಂದ ಅಂದರೆ ಈ ಥರ ಇರ್ತೈತಿ ನೋಡಿರಿ. ಈಗ ನನ್ನ ಹತ್ರ ಇದ್ದಿಲ್ಲ, ಅನಿವಾರ್ಯ, ಮತ್ತು ಏನು ಮಾಡಬೇಕು ರೀ, ಇದರಿಂದ ನಾನು ಮಾಡ್ತಾಯಿದ್ದೀನಿ ಟೊಮ್ಯಾಟೊ ಬಾತ್. ನಿಮ್ಮ ಹತ್ರ ಮನ್ಯಾಗ ಮಾಡಿದ್ದು ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದರೆ ಅದು ಹಾಕಿ ಮಾಡಿರಿ, ರುಚಿಯಾಗಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಇದನ್ನು ಹಾಕಿ ಮಾಡೀನಿ, ನೋಡೋಣ. ಈಗ ನಾನು ಸಾಲ್ಟ್ ಹಾಕಿ ನೋಡಿ ಫ್ರೆಂಡ್ಸ್. ನಿಮ್ಗೆ ಟೇಸ್ಟಿಗೆ ಅಕಾರ್ಡಿಂಗ್ ನೀವು ಸಾಲ್ಟ್ ಹಾಕ್ಕೊರಿ. ನಿಮ್ಗೆ ಹೆಚ್ಚಿಗೆ ಬೇಕಂದ್ರೆ ಹೆಚ್ಚಿಗೆ ಹಾಕ್ಕೊರಿ, ನಿಮ್ಗೆ ಇಷ್ಟ ರೀ. ನೀವು ಎಷ್ಟು ಮಾಡ್ತೀರಿ ಅದು ಕ್ವಾಂಟಿಟಿ ನೋಡಿ ನೀವು ಹಾಕ್ಕೋಬೇಕು. ಒಂದು 5 ನಿಮಿಷ ಸ್ವಲ್ಪ ಲೀಡ್ ಮುಚ್ಚಿ ಕುಕ್ ಮಾಡಬೇಕು. ಈಗ ನೋಡಿರಿ ಫ್ರೆಂಡ್ಸ್, ಇದು ಟೊಮ್ಯಾಟೊ ಎಲ್ಲ ಟೆಕ್ಸ್ಚರ್ ಎಲ್ಲ ಹೋಗೈತ್ರಿ. ಈ ಥರ ಸ್ಮೂತಾಗಿ ಇದು ಬೇಯಿಸ್ಬೇಕು ರೀ. ಟೊಮ್ಯಾಟೊಗೆಲ್ಲ ರಸ ಎಲ್ಲ ಇಳ್ಕೊಬೇಕು ರೀ. ಅವಾಗೆ ನಮ್ಮದು ಟೊಮ್ಯಾಟೊ ಬಾತ್ ಮಸ್ತ್ ಸೂಪರಾಗಿ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡೋದು ನೋಡಿರಿ. ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ರೀ. ಈಗ ನಾನು ರೈಸ್ ಹಾಕ್ತಾಯಿದ್ದೀನಿ. ಇದು ಕೋಲಮ್ ರೈಸ್ ತೊಗೊಂಡಿನಿ, ಬಾಸ್ಮತಿ ರೈಸ್ ತೊಗೊಂಡಿಲ್ಲ. ಸಣ್ಣದಾಗಿ ಚಿಕ್ಕದಾಗಿ ರೈಸ್ ಇರ್ತದೆ. ಕೋಲಮ್ ರೈಸ್ಲಿಂದ ಸೂಪರಾಗಿ ಆಗುತ್ತೆ ರೀ ಫ್ರೆಂಡ್ಸ್. ಈಗ ನೋಡಿರಿ ಎಲ್ಲ ನಾನು ವಾಶ್ ಮಾಡಿ ಇದ್ರೊಳಗೆ ಹಾಕ್ಬಿಟ್ಟಿನಿ ನೋಡಿರಿ ಫ್ರೆಂಡ್ಸ್. ಮಸಾಲೆ ಒಳಗೆ 2 ಮಿನಿಟ್ಸ್ ಫ್ರೈ ಮಾಡ್ಬೇಕು ರೀ. ಇದು ಅಕ್ಕಿ ಇದ್ರೊಳಗೆ ಹಾಕಿಂದ, ಹಂಗಂದರೆ ಉದುರಾಗಿ ಸೂಪರಾಗಿ ಆಗುತ್ತೆ ರೀ ರೈಸ್. ಹಾಗೆ ನೀವು ಮಾಡಿಬಿಟ್ರೆ ಸ್ವಲ್ಪ ಮುದ್ದೆ ಥರ ಆಗಿಬಿಡ್ತೀರಿ ರೈಸ್. ಯಾರಿಗ ಮುದ್ದೆ ಥರ ಊಟ ಮಾಡ್ಬೇಕು ಅನಿಸಿದ್ರೆ ಅವರು ಈ ಥರ ಮಾಡ್ಕೊರಿ. ಇಲ್ಲಾಂದರೆ ಒಂದು ಟೈಮ್ ಇದ್ದರೆ ನಿಮ್ಮ ಹತ್ರ 2 ಮಿನಿಟ್ಸ್ ಇದು ಕುಕ್ ಮಾಡಿ ಆಮೇಲೆ ನೀರು ಹಾಕಿದರೆ ಉದ್ದುದ್ರಾಗಿ ಮಸ್ತ್ ರೈಸ್ ರೆಡಿ ಆಗ್ತಾವೆ ರೀ. ಸೇಮ್ ಹೋಟೆಲ್ನಾಗ ಯಾವ ಥರ ಆಗುತ್ತಲ್ಲ ಅದೇ ಥರ ಬಿರಿಯಾನಿ ರೈಸ್ ಇರ್ತೈತಲ್ಲ ಅದೇ ಥರ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ಈ ಥರ ಆಗ್ಬೇಕು ರೀ. ಈಗ ಇದ್ರೊಳಗೆ ನೀರು ಮಿಕ್ಸ್ ಮಾಡಿಬಿಡೋಣ ರೀ ಫ್ರೆಂಡ್ಸ್. ಇದು ಒಂದು 2 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಒಂದು 4.25 ಗ್ಲಾಸ್ ನೀರು ಹಾಕ್ಬೇಕು ರೀ. ಹಾಕಿ ಇದು ಕರೆಕ್ಟ್ ಮೆಜರ್ಮೆಂಟ್ ತೊಗೋಬೇಕು ರೀ ನೀರಿಂದು. ನೀವು ಅಕ್ಕಿದು ಡಬಲ್ ತೊಗೋಬೇಕು ರೀ, ಡಬಲ್ ಕ್ವಾಂಟಿಟಿ ತೊಗೋಬೇಕು ರೀ ನೀರು. ಈಗ ನೋಡಿ ಫ್ರೆಂಡ್ಸ್ 5 ಮಿನಿಟ್ಸ್ ಆಗಿದೆ. ಈಗ ನಾನು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕ್ಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ್. ಇದಕ್ಕೆ ಅಕ್ಕಿ ಎಷ್ಟು ತೊಗೊಂಡಿರ್ತೀವಲ್ಲ ಅದ್ರದ್ದು ಡಬಲ್ ಕ್ವಾಂಟಿಟಿ ನೀರು ಹಾಕ್ಕೋಬೇಕು. ಈಗ 2 ಗ್ಲಾಸ್ ಅಕ್ಕಿ ಅಂತ ತಿಳ್ಕೊರಿ ಸಪೋಸ್. ಈಗ ನಾವು ಅದಕ್ಕೆ 4.25 ಗ್ಲಾಸ್ ನೀರು ಹಾಕಬೇಕು. ಹಂಗಂದರೆ ಚೆನ್ನಾಗಾಗುತ್ತೆ. ನೀವೆಲ್ಲ ಭಾಳ ಉದುರಾಗಿ ಹೋಟೆಲ್ನಲ್ಲಿ ಬಿರಿಯಾನಿ ರೈಸ್ ಇರ್ತಲ್ಲ ಅದೇ ಥರ ಮಾಡ್ಬೇಕಂದ್ರೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಬೇಕು ನೋಡಿರಿ ಫ್ರೆಂಡ್ಸ್. ಆ ಥರ ಮಾಡಿರಿ ನೀವು, ಸೂಪರಾಗಿ ರೈಸ್ ರೆಡಿ ಆಗ್ತಾವೆ ರೀ ನಿಮ್ಮದು. ಈಗ ಲೀಡ್ ಮುಚ್ಚಿ ಒಂದು 2 ವಿಸಲ್ ತೊಗೊಂಬಿಡೋಣ. ನೋಡಿರಿ ಫ್ರೆಂಡ್ಸ್, ಟೊಮ್ಯಾಟೊ ಬಾತ್ ಇಸ್ ರೆಡಿ. ಸೂಪರಾಗಿ ಟೇಸ್ಟಿಯಾಗಿ ಎಷ್ಟು ಸೂಪರಾಗಿದೆ ನೋಡಿರಿ ಫ್ರೆಂಡ್ಸ್. ಸೂಪರಾಗಿ ಎಷ್ಟು ಕಲರ್ಫುಲ್ಲಾಗಿ ಟೊಮ್ಯಾಟೊ ಬಾತ್ ರೆಡಿಯಾಗಿದೆ. ಕಲರ್ ಅಂತೂ ಸಖತ್ತಾಗಿ ಸೂಪರಾಗಿ ಬಂದಿತ್ತು. ಇದಕ್ಕೆ ಈಗ ಬಾಯಾಗ ನೀರು ಬರಾಕತ್ತಿದೆ. ಈಗ ಊಟ ಮಾಡಬೇಕು. ಇದ್ರ ಜೊತೆ ನಾನು ಇದು ಜೀರಿಗೆ ಖಾರ ಮೆಣಸಿನ್ಕಾಯಿ ಮಾಡಾಕತ್ತೀನಿ. ಅದು ಯಾವ ಥರ ಮಾಡ್ತೀನಿ, ಇದ್ರ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ. ಇದ್ರ ಮೊಸರು ಚಟ್ನಿ ಅದು ಮೆಣಸಿನ್ಕಾಯಿ ಹಾಕ್ಕೊಂಡು ತಿಂದುಬಿಟ್ರೆ ಅದು ಯಾವುದೊಂದು ರೆಸಿಪಿನೂ ಇದು ಆಗಲ್ರಿ. ಇದು ಮತ್ತೆ ಮಾಡ್ಕೊಂಡು ತಿಂತೀರಿ ಅಂಥ ರೆಸಿಪಿ ಇದು. ಬರ್ರಿ ನೋಡೋಣ ಯಾವ ಥರ ಮೆಣಸಿನ್ಕಾಯಿ ಮಾಡ್ತೀನಿ, ಖಾರ ಮೆಣಸಿನ್ಕಾಯಿ ನೋಡೋಣ. ಖಾರ ಮಸಾಲ ಮೆಣಸಿನ್ಕಾಯಿ ಮಾಡೋಣ ಬರ್ರಿ ಫ್ರೆಂಡ್ಸ್. ಈಗ ನೋಡಿರಿ ಅದ್ರ ಕಾಂಬಿನೇಷನ್ ಮಸ್ತ್ ಆಗುತ್ತಾ. ಅದ್ರ ಜೊತೆ ತಿನ್ನೋಕಂದ್ರೆ ಇದು ಸೂಪರಾಗಿ ಆಗುತ್ತೆ ರೀ ಫ್ರೆಂಡ್ಸ್. ಇವಾಗ ಇದಕ್ಕೆ ಏನು ಮಾಡ್ಬೇಕಂದ್ರೆ ಈ ಥರ ಮೆಣಸಿನ್ಕಾಯಿ ಇರ್ತಲ್ಲ ಅದು ಮಿಡ್ಲು ಸೀಳ್ಬೇಕು ರೀ. ಸೀಳಿ ಇದ್ರದ್ದು ಮಸಾಲೆ ತುಂಬಬೇಕು ರೀ. ಜೀರಿಗೆ, ಬ್ಲ್ಯಾಕ್ ಪೆಪ್ಪರ್ ಮತ್ತು ಉಪ್ಪು ರೀ, ಎಲ್ಲ ಇದೇ ಥರ ತುಂಬಬೇಕು. ಎಲ್ಲ ಮೆಣಸಿನ್ಕಾಯಿ ತುಂಬಿದ್ದಾಯ್ತು ರೀ. ಈಗ ಸ್ವಲ್ಪ ಆಯಿಲ್ ಹಾಕಿನಿ. ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಮೆಣಸಿನ್ಕಾಯಿ ಫ್ರೈ ಮಾಡ್ಕೋಬೇಕು. ಸೂಪರಾಗಿ ಟೇಸ್ಟಿಯಾಗಿ ಆಗುತ್ತೆ. ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆದರೆ ಕಾಮೆಂಟ್ನಲ್ಲಿ ಹೇಳಿ, ಮತ್ತು ಟ್ರೈ ಮಾಡಿರಿ. ಮತ್ತೆ ಸಿಗೋಣ ರೀ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ, ಹೊಸ ರೂಟೀನ್ ಜೊತೆ. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.